ನೋಡಿ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕಾವೇರಿ 2.0 ಸರ್ವರ್ ಡೌನ್ ಆಗಿಬಿಟ್ಟಿದೆ. ಅದು ಒಂದೆರಡು ದಿನ ಆಗಿಲ್ಲ, ಒಂದು ತಿಂಗಳಾಗಿದೆ ಸರ್ವರ್ ಡೌನ್ ಆಗಿ. ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸಾರ್ವಜನಿಕರು. ಮಾಡಬೇಕಾಗಿರೋ ಕೆಲಸ, ಆಗಬೇಕಾಗಿರೋ ಕೆಲಸ ಬಾಕಿ ಉಳ್ಕೊಂಡಿದೆ. ಒಂದು ತಿಂಗಳಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಇದರಿಂದಾಗಿ ನೋಂದಣಿ ಮುದ್ರಾಂಕ ಇಲಾಖೆಯಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಬ್ಯಾಟರಾಯನಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಜನ. ಸ್ಥಿರಾಸ್ತಿಯನ್ನ ನೋಂದಣಿ ಮಾಡ್ಕೊಳ್ಬೇಕು, ಅದಕ್ಕೆ ಈ ಖಾತಾ ಕಡ್ಡಾಯ. ಈಗ ಸಮಸ್ಯೆ ಸರ್ವರ್ ಡೌನ್, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಲಾಗಿನ್ ಆಗ್ತಾ ಇಲ್ಲ, ಓಪನ್ ಆಗ್ತಾ ಇಲ್ಲ, ಸರ್ವರ್ ಡೌನು. ಅದೇನು ಒಂದೆರಡು ದಿನದ ಸಮಸ್ಯೆ ಅಲ್ಲ ಇದು, ಅಟ್ಲೀಸ್ಟ್ ಒಂದು ವಾರದ ಸಮಸ್ಯೆನೂ ಅಲ್ಲ. ಒಂದು ತಿಂಗಳಿಂದ ಸರ್ವರ್ ಡೌನು. ಸರ್ವರೇ ಡೌನ್ ಆಯಿತು ಅಥವಾ ಅಲ್ಲಿನ ಕೆಲಸ ಮಾಡೋ ಅಧಿಕಾರಿಗಳೇ ಡೌನ್ ಆಗಿದಾರೋ ಗೊತ್ತಿಲ್ಲ. ಬಟ್ ಜನ ಮಾತ್ರ ಪರದಾಡ್ತಾ ಇದ್ದಾರೆ ನೋಡಿ. ನೋಂದಣಿ ಮುದ್ರಾಂಕ ಶುಲ್ಕ ಪಾವತಿ ಆಗೇ ಇಲ್ಲ, ಇನ್ನ ಜನ ಓದಾಡ್ತಾ ಇದ್ದಾರೆ. ಸರ್ವರ್ ಡೌನು, ಸರ್ವರ್ ಸಮಸ್ಯೆ ಅಂತ. ಈ ಸರ್ವರ್ ಡೌನ್ನಿಂದಾಗೂ ಕೂಡ ನಷ್ಟ ನೋಡಿ. ಡೈಲಿ ಏನಿಲ್ಲ ಅಂದರೂ 50ರಿಂದ 100 ಕೋಟಿ ರೂಪಾಯಿನಷ್ಟು ನಷ್ಟ ಆಗುತ್ತೆ. ಸರ್ಕಾರದ ವಿರುದ್ಧ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಪರದಾಡ್ತಾ ಇರೋದೀಗ. ನಿತ್ಯ ಅಲೆದಾಡಿದ್ರೂ ಕೂಡ ಯಾವ ಪ್ರಯೋಜನ ಆಗ್ತಿಲ್ಲ. ಓಡಾಡಿದ್ರೆ ಏನು ಸರ್ವರ್ ಸಮಸ್ಯೆ ಸರಿ ಹೋಗಲ್ಲ. ಇದಕ್ಕೆ ಸಂಬಂಧಪಟ್ಟವರು ಸೀರಿಯಸ್ ಆಗಿ ತಗೊಂಡು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕು. ಬಟ್ ಆಗ್ತಾ ಇಲ್ಲ. ಸ್ಥಿರಾಸ್ತಿ ನೋಂದಣಿ ಮಾಡಬೇಕು ಮೊದಲನೇದಾಗಿ, ಅದಕ್ಕೆ ಈ ಖಾತೆ ಕಡ್ಡಾಯ. ಈ ಖಾತೆಗೆ ಓಪನ್ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಆದರೆ ಸರ್ವರ್ ಡೌನು ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಳೆದ ಒಂದು ತಿಂಗಳಿನಲ್ಲೂ ಕೂಡ ಸಾರ್ವಜನಿಕರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಗ್ರಾಹಕರು ಬಂದು ಪರದಾಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದ ಕೂಡ ಕೆಲಸಗಳು ಕೂಡ ಆಗ್ತಾ ಇಲ್ಲ, ಯಾವುದೇ ಒಂದು ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಗ್ರಾಹಕರು ಸಾಕಷ್ಟು ಪ್ರಮಾಣದಲ್ಲಿ ಅಳೆದು ಸುಸ್ತಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಕಾವೇರಿ 2.0 ತಂತ್ರಾಂಶ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿಲ್ಲ. ಒಂದೊಂದ್ಸಲ ಲಾಗಿನ್ ಆಗ್ತಿದೆ, ಒಂದೊಂದ್ಸಲ ಲಾಗ್ಔಟ್ ಆಗ್ತಿದೆ. ಅದೇ ರೀತಿಯಲ್ಲಿ ಕೂಡ ಯಾವುದು ಕೂಡ ಅಪ್ಲೋಡ್ ತಗೋತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳು ಪ್ರತಿಯೊಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದಲೂ ಕೂಡ ಪ್ರತಿನಿತ್ಯ ಕೂಡ IGRಗೆ ಕಂಪ್ಲೇಂಟ್ ಕೂಡ ಹೋಗ್ತಿದೆ. ಆದ್ರೂ ಕೂಡ ಇದನ್ನ ಸರಿಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಿಲ್ಲ. ಇದನ್ನ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಪವರ್ ಟಿವಿ ಈಗ ಗಾಂಧಿನಗರದ ಸಬ್ ರಿಜಿಸ್ಟ್ರಾರ್ ಆಗಿರೋ ಟಾಟಾ ನಗರದಲ್ಲಿ ಹೇಗೆ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಜನ ತಮ್ಮ ಕೆಲಸಗಳಿಗಾಗಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಬಂದಿದ್ದಾರೆ. ಆದ್ರೂ ಕೂಡ ಯಾರದೇ ಒಬ್ಬರದು ಕೂಡ ಕೆಲಸ ಕೂಡ ಆಗ್ತಲ್ಲ. ಇದು ಕೇವಲ ಇವತ್ತೊಂದಿನ ಸಮಸ್ಯೆ ಅಲ್ಲ, ಸುಮಾರು ಒಂದು ತಿಂಗಳಿಂದಲೂ ಕೂಡ ಇದೇ ರೀತಿಯಲ್ಲೂ ಕೂಡ ಪ್ರತಿನಿತ್ಯ ಬರೋದು, ಇಲ್ಲಿ ಈಗಲೂ ಆಗ್ಲೂ ಕೆಲಸ ಆಗುತ್ತೆ ಅಂತ ವೇಟ್ ಮಾಡೋದು, ಮತ್ತೆ ಅವರು ವಾಪಸ್ ಹೋಗೋದು, ಇದೇ ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಗ್ರಾಹಕರು ಕೂಡ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ಇಲ್ಲಿನ ಸಿಬ್ಬಂದಿ ಕೂಡ ಏನು ಕೂಡ ಕೆಲಸ ಆಗ್ತಾ ಇಲ್ಲ, ಯಾಕಂದ್ರೆ ಲಾಗಿನ್ ಆಗ್ತಾ ಇಲ್ಲ. ಕಾವೇರಿ 2.0 ತಂತ್ರಾಂಶದಲ್ಲಿ ಇವರೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸಬೇಕು. ಹೀಗಾಗಿ ಆ ಒಂದು ಸರ್ವರ್ ಯಾವಾಗ ವರ್ಕ್ ಆಗೋದಿಲ್ವೋ ಆಗ ಯಾರು ಕೂಡ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಇವರು ಕೂಡ ಸಮಸ್ಯೆ, ಮತ್ತೊಂದು ಕಡೆ ಗ್ರಾಹಕರು ಕೂಡ ಸಮಸ್ಯೆ, ಮತ್ತೆ ಸರ್ಕಾರದ ಆದಾಯ ಕೂಡ ಎಲ್ಲ ಒಂದು ಕಡೆ ಬೊಕ್ಕಸಕ್ಕೆ ಕೂಡ ಇದು ಭಾರಿ ಪ್ರಮಾಣದಲ್ಲಿ ನಷ್ಟ ಕೂಡ ಉಂಟಾಗ್ತದೆ. ಯಾಕಂತಂದ್ರೆ ಸರ್ಕಾರದ ಆರ್ಥಿಕ ಮೂಲೆಗೆ ಅತಿ ಹೆಚ್ಚಿನ ಆದಾಯವನ್ನ ತಂದುಕೊಡುವಂತ ಇಲಾಖೆ ಅಂತಂದ್ರೆ ಮುದ್ರಾಂಕ ಇಲಾಖೆ ಕೂಡ ಒಂದು. ಹೀಗಾಗಿ ಯಾವಾಗ ಗ್ರಾಹಕರು ಇಲ್ಲಿ ತಮ್ಮ ಕೆಲಸವನ್ನ ಆಗೋದಿಲ್ಲ ಆಗ ಅವರು ಹಣ ಕೂಡ ಕೊಟ್ಟೋದಕ್ಕಾಗೋದಿಲ್ಲ. ಹೀಗಾಗಿ ಸರ್ಕಾರ ಕೂಡ ಒಂದು ರೀತಿಯಿಂದ ಕೂಡ ಸಂಕಷ್ಟ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಗ್ರಾಹಕರು ಕೂಡ ಸಂಕಷ್ಟ ಕೂಡ ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದಷ್ಟು ಜನ ಕೂಡ ಗ್ರಾಹಕರು ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ತಮ್ಮದು ಏನ್ ಕೆಲಸ ಆಗ್ಬೇಕಾಯ್ತು? ತಮ್ಮ ಎಲ್ಲಿಂದ ಬಂದಿರ, ಏನ್ ಹೆಸರು? ಸರ್, ಇದು ರಿಜಿಸ್ಟ್ರೇಷನ್ ಆಗ್ಬೇಕಾಯ್ತು. ಹೆಚ್ಚು ಕಡಿಮೆ ಒಂದು ತಿಂಗಳಿಂದ EC ಯಾವ್ದು ಆಗ್ತಾ ಇಲ್ಲ. ಬಂದು ಹೋಗೋದು, ಸರ್ವರ್ ಇಲ್ಲ ಅಂತಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, 1 ಅವರ್ ಬರುತ್ತೆ, 2 ಅವರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ತಿಂಗಳಿಂದ ಯಾವ್ದು ಆಗ್ತಾ ಇಲ್ಲ. ರಿಜಿಸ್ಟ್ರೇಷನ್ ನಾವು ಸಾಟರ್ಡೆ ಬೆಳಗ್ಗೆ ಬಂದಿದ್ದು, ನಾವು ಈವ್ನಿಂಗ್ 5 o'clock ಹೋಗಿದ್ರಿ, ಸರ್ವರ್ ಬಂದಿಲ್ಲ, ರಿಟರ್ನ್ ಹೋದ್ರಿ. ಇವತ್ತು ತಿರ್ಗಾ ಅಲರ್ಟ್ ಮಾಡ್ಕೊಂಡು ಬಂದಿದ್ರಿ. ಬೆಳಗ್ಗೆಯಿಂದ ಇದುವರೆಗೂ ಸರ್ವರ್ ಇಲ್ಲ, ರೀಚ್ ಆಗ್ತಾ ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. IGR ಆಫೀಸ್ ಆಗ್ಲಿ, ಯಾರಾಗ್ಲಿ, ಸರ್ಕಾರದವ್ರಾಗ್ಲಿ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇದ್ಬಿಟ್ಟವ್ರೆ, ಆದಾಗ್ಲಿ ಅವ್ರ ಪಾಡ್ಗೆ ಏನೋ ಮಾಡ್ಕೊಂಡ್ಲಿ ಹೋಗು ಅನ್ನೋ ತರ ಇದ್ರ ಬಗ್ಗೆ ತಲೆನೇ ಕೆಡಿಸ್ತಾ ಇಲ್ಲ. ದಯವಿಟ್ಟು ನಿಮ್ಮ ಟಿವಿಯಿಂದ ಅವ್ರಿಗೆ ಸ್ವಲ್ಪ ಹೇಳಿ, ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಂಗೆ ಒಳ್ಳೆ ರೀತಿಯಲ್ಲಿ ಮಾಡಕ್ಕೆ ನೀವು ಸ್ವಲ್ಪ ಇದ್ ಮಾಡಿ ಅಂತ. ನೋಡಿದ್ರಲ್ಲ, ಏನಂತಂದ್ರೆ ಪ್ರತಿಯೊಬ್ರು ಕೂಡ ಈ ರಿಜಿಸ್ಟ್ರೇಷನ್ ಗಾಗಿ ಬರ್ತಿದ್ದಾರೆ. ಸುಮಾರು ಒಂದು ತಿಂಗಳಿಂದಲೂ ಕೂಡ ಹಲ್ದಾಡ್ತಾ ಇದ್ರು ಕೂಡ ಸರ್ವರ್ ಡೌನ್ ಇದೆ ಅಂತ ಹೇಳ್ಬಿಟ್ಟು ಕಾರಣ ಹೇಳಿ ವಾಪಸ್ ಕಳಿಸಿದ್ರೆ, ಆದ್ರೆ ಕೆಲಸ ಮಾತ್ರ ಆಗ್ತಿಲ್ಲ. ಈಗ್ಲಾಗ್ಲೇ ಸರ್ವರ್ ಬರುತ್ತೆ, ನಮ್ ಕೆಲಸ ಆಗುತ್ತೆ, ಮತ್ತೆ ಮುಂದಿನ ಬೇರೆ ಕೆಲಸವನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿರುವಂತ ಗ್ರಾಹಕರಿಗೆ ಸರ್ಕಾರ ಎಲ್ಲ ಒಂದ್ ಕಡೆ ಶಾಕ್ ಕೊಟ್ಟಿದೆ ಅಂತಂದ್ರೆ ತಪ್ಪಾಗೋದಿಲ್ಲ.
ಕ್ಯಾಮರಾಮ್ಯಾನ್ ಪ್ರಶಾಂತ್ ಜೊತೆ ಮಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.